Welcome to Desai Academy of class 8th. So today we are discussing about the chapter linear equation in one variable. Now ಏನು ಮಾಡೋಣಪ್ಪ ಅಂತಂದರೆ ನಾವು ಏನು ಮಾಡ್ತೀವಿ ಕ್ಲಾಸ್ 8 linear equation in one variable ಸೆಕೆಂಡ್ ಎಕ್ಸರ್ಸೈಸ್ ಆ್ಯಂಡ್ ನಾವು ದಿ 4th ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಸೊ ನಾವು ಪ್ರೀವಿಯಸ್ ವೀಡಿಯೋಸ್ ಒಳಗೆ ಏನು ಮಾಡಿದ್ದೆವು ಈ ಸೆಕೆಂಡ್ ಎಕ್ಸರ್ಸೈಸ್ದು ಏನು ಮಾಡಿದ್ದೀವಪ್ಪ ಅಂದ್ರೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಸೊ ನಾವು ಬೇಕಾಗಿತ್ತಪ್ಪ ನಮ್ದು ಯೂಟ್ಯೂಬ್ ಚಾನಲ್ ಪ್ಲೇಲಿಸ್ಟ್ ಒಳಗೆ ನಿಮ್ಮದು ಈ ಚಾಪ್ಟರ್ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ನಿಮಗೆ ಅವೈಲೇಬಲ್ ಅವ. ಸೊ ನೀವು ಒಂದು ಚೆಕ್ ಮಾಡ್ಬೋದು. ಸೊ ನಾವು ಇವತ್ತಿನ ಪ್ರಾಬ್ಲಮ್ ಏನು ಮಾಡೋಣ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತಿನ ಪ್ರಾಬ್ಲಮ್ ಅಪ್ಪ ಅಂತಂದ್ರೆ ಸಮ್ ಆಫ್ ನಂಬರ್ ಸಮ್ ಆಫ್ ನಂಬರ್ ಆಫ್ how many numbers are two numbers. Sum of two numbers is 95 ಅಂದರೆ ಎರಡು ನಂಬರ್ ಅವ. ಆ ಎರಡು ನಂಬರ್ದು ಟೋಟಲ್ ಸಮ್ ಎಷ್ಟಾಗ್ತದೆ ನಮಗೆ ಏನಾಗ್ತದೆ 95. ಅದು ಎರಡು ನಂಬರ್ಸ್ ಯಾವುದೇ ನಂಬರ್ ಇದೆ ಆ ನಂಬರ್ಸ್ಗಳು ಅಡಿಷನ್ ಮಾಡಿದಾಗ ಆ ನಂಬರ್ಸ್ಗಳು ಏನಾಗೋದಲ್ಲಿ ಅಡಿಷನ್ ಮಾಡಿದಾಗ ಎಷ್ಟು ಬರ್ತದೆ ಅಂತ ನಮಗಲ್ಲಿ ಸಾರಿ ಎಷ್ಟು ಬರ್ತದೆ 95. ಎಷ್ಟು ಬರ್ತದೆ ಸಮ್ ಆಫ್ ಟೂ ನಂಬರ್ಸ್ ಇಸ್ 95 ಇಫ್ ಒನ್ ಈಸ್ ಎಕ್ಸೀಡ್ಸ್ ಅದರ್ ದೆನ್ ಬೈ 15. ನೋಡ್ರಿ ಏನಂತ ಹೇಳ್ತಾನಪ್ಪ ಅಂದ್ರೆ ಎರಡು ವ್ಯಾಲ್ಯೂಸ್ ಅವ ಆ ಎರಡು ವ್ಯಾಲ್ಯೂಸ್ಗಳು ಅಡಿಷನ್ ಮಾಡಿದಾಗ ನಮಗೆ ಎಷ್ಟು ಬರ್ತದೆ 95 ಬರ್ತದ. ಆ 95 ಬಂದಾಗ ಫಸ್ಟ್ ನಂಬರ್ ಏನದ ಸೆಕೆಂಡ್ ನಂಬರ್ಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಹೇಳ್ತಾನೆ 15 ಟೈಮ್ಸ್ ಗ್ರೇಟರ್ ಅದ ಅಂತ ಹೇಳ್ತಾನೆ. ಸೊ ಹಾಗಿತ್ತಂದ್ರೆ ಫೈಂಡ್ ದ ನಂಬರ್ಸ್ ರೈಟಾ. ಸೊ ಎರಡು ನಂಬರ್ಸ್ ಅವ ಆ ಎರಡು ನಂಬರ್ಸ್ಗಳಿಗೆ ಸಮ್ ಮಾಡಿದಾಗ ಎಷ್ಟು ಬಂತು 95 ಬಂತು. ಫಸ್ಟ್ ನಂಬರಿಂದ ಸೆಕೆಂಡ್ ನಂಬರ್ಗಿಂತ ಜಾಸ್ತಿ ಇದೆ 15 ಟೈಮ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾನೆ. ಹಾಗಿತ್ತಪ್ಪ ಅಂದ್ರೆ ನಮಗೆ ಟೋಟಲ್ ನಂಬರ್ಸ್ ಎಷ್ಟವ ಅಂತ ಫೈಂಡ್ ಮಾಡ್ಬೇಕು. ನೋಡ್ರಿ ಏನಾಗದಪ್ಪ ಅಂದ್ರೆ ಸೊ ನಮ್ಮ ಸೊಲ್ಯೂಷನ್ ಫೈಂಡ್ ಲೆಟ್ ಫಸ್ಟ್ ನಂಬರ್ ಒನ್ ನಂಬರ್ ಏನದ ನಮಗೆ ಅಥವಾ ಫಸ್ಟ್ ಅಂತ ಬರ್ಬೋದು. ಸೊ ಲೆಟ್ ಫಸ್ಟ್ ನಂಬರ್ ಏನದ ಲೆಟ್ ಫಸ್ಟ್ ನಂಬರ್ ಏನಂತ ಹೇಳಿ ನಮಗೆ ಅದಕ್ಕೆ ಯಾವುದೇ ಒಂದು 2 ಡಿಜಿಟ್ ಅವ 2 ಡಿಜಿಟ್ ನಂಬರ್ಸ್ ನಮಗೆ 2 ಅಡಿಷನ್ ಮಾಡೋದು 94 ಬಂದಂದ್ರೆ ನಾವು ಫಸ್ಟಿಗೆ ಅಂತ ತಗೋಣ ನಾವಲ್ಲಿ ಎಕ್ಸ್ ಅಂತ ತಗೊಂಡು ರೈಟ್. ಈ ಸೆಕೆಂಡ್ ಡಿಜಿಟ್ ನೋಡಿ ಸೆಕೆಂಡ್ ನಂಬರ್ ಏನದ ನಮಗೆ ಸೆಕೆಂಡ್ ನಂಬರ್ ಫಸ್ಟ್ ನಂಬರ್ ನಾವು ಏನು ತೊಗೊಂಡಿದ್ದೆವು ಎಕ್ಸ್ ಅಂತ ತೊಗೊಂಡಿದ್ದೆವು. ನಮಗೇನದ ಅಂತ ಹೇಳಿ ಸೆಕೆಂಡ್ ನಂಬರ್ ಎಕ್ಸೀಡ್ಸ್ ದಿ ಅದರ್ ಎಕ್ಸೀಡ್ಸ್ ಅಂದರೆ ಹೆಚ್ಚಿಗೆ ಎಕ್ಸೀಡ್ಸ್ ಅಂದರೆ ಮೋರ್ ಎಷ್ಟದ ಹೆಚ್ಚಿಗೆ 6 ಎಷ್ಟದ 15 ಟೈಮ್ಸ್ ಮೋರ್ ಅದ ಅಂತ ಹೇಳ್ತಾರೆ. ಫಸ್ಟ್ ನಂಬರ್ ಇದೆ ನಮಗೆ ಅಲ್ಲಿ ಎಕ್ಸ್ ಅದ ಕರೆಕ್ಟಾ ಎಕ್ಸ್ ಅದ ಪ್ಲಸ್ ಎಷ್ಟು ಟೈಮ್ ಬಿಗರ್ ಅದ ಅಂತ ಹೇಳ್ತಾರೆ ನಮಗೆ ಎಷ್ಟು ಟೈಮ್ಸ್ 15 ಟೈಮ್ಸ್. ಫಸ್ಟ್ ನಂಬರ್ ಏನದ ನಮಗೆ ಖಾಲಿ ಎಕ್ಸ್ ಅದ ರೈಟಾ. ಫಸ್ಟ್ ನಂಬರ್ ಏನದ ಎಕ್ಸ್ ಅದ ಸೆಕೆಂಡ್ ನಂಬರ್ ಎಷ್ಟು ಟೈಮ್ಸ್ ಬಿಗರ್ ಅದ ಎಷ್ಟು ಟೈಮ್ಸ್ ಡಬಲ್ ಅದ ಅಂತ ಹೇಳ್ತಾರೆ ನಮಗೆ ಎಕ್ಸೀಡ್ಸ್ ಅಂದ್ರೆ ಮೋರ್ ಎಷ್ಟು ಟೈಮ್ಸ್ ಟು 15 ಟೈಮ್ಸ್ ಏನದ ಮೋರ್ ಅದ ಅಂತ ಹೇಳ್ತಾನೆ. ಯಾವುದು ಫಸ್ಟ್ ನಂಬರ್ಗಿಂತ ಎಷ್ಟು ಟೈಮ್ಸ್ ಹಚ್ಚದ 15 ಟೈಮ್ಸ್. ಸೊ ನೋಡಿ ನಾವು ನೆಕ್ಸ್ಟ್ ಏನು ಸಾಲ್ವ್ ಮಾಡಬೇಕಪ್ಪ ಅಂದ್ರೆ ಅಕಾರ್ಡಿಂಗ್ ಟು ದಿ ಕ್ವಶನ್ ಏನದ ಅಂತ ಹೇಳ್ತಾನೆ ನಾವು ಅಕಾರ್ಡಿಂಗ್ ಟು ದಿ ಕ್ವಶನ್ ಅಂದ್ರೆ ಎರಡು ಏನು ಮಾಡ್ಯದ ನಾವಲ್ಲಿ ವ್ಯಾಲ್ಯೂಸ್ ಅವ ಯಾವುದು ಒಂದು ಎಕ್ಸ್ ಅದ ಮತ್ತು ಇನ್ನೊಂದು ಏನದ ಎಕ್ಸ್ ಪ್ಲಸ್ 15 ಯಾಕಪ್ಪ ಅಂದ್ರೆ 15 ಟೈಮ್ಸ್ ಏನದ ಸೆಕೆಂಡ್ ವ್ಯಾಲ್ಯೂ ಬಿಗರ್ ಅದ ಫಸ್ಟಿಗೆ ಕಂಪೇರ್ ಮಾಡಿದಾಗ ಅಂತ ಗೊತ್ತಾಯ್ತು. ಸೊ ಅಕಾರ್ಡಿಂಗ್ ಟು ದಿ ಕ್ವಶನ್ ಏನದಪ್ಪ ಅಂದ್ರೆ ಯಾವಾಗ ಇವು ಎರಡು ವ್ಯಾಲ್ಯೂ ಈಕ್ವಲ್ ಎಷ್ಟು ಥರ ನಂಬರ್ ಹೇಳ್ತಾನೆ ನಾವಲ್ಲಿ 95. ಫಸ್ಟ್ ವ್ಯಾಲ್ಯೂ ಏನದ ನಮಗಲ್ಲಿ ಎಕ್ಸ್ ಸೆಕೆಂಡ್ ವ್ಯಾಲ್ಯೂ ಏನದ ಎಕ್ಸ್ ಪ್ಲಸ್ 15 ಫಿಸಿಕಲ್ ಟೋಟಲ್ ವ್ಯಾಲ್ಯೂ ಎಷ್ಟು ಅಂತ ಹೇಳ್ತಾನೆ ನಾವು ಕೊಟ್ಟಿದ್ದ ಕ್ವಶನ್ ಒಳಗೆ 95 ಈಕ್ವಲ್ ಅದ ಅಂತ ಹೇಳ್ತಾನೆ ಕರೆಕ್ಟಾ. ಫಸ್ಟ್ ವ್ಯಾಲ್ಯೂ ಏನದ ಎಕ್ಸ್ ಅದ ಸೆಕೆಂಡ್ ವ್ಯಾಲ್ಯೂ ಏನದ ಎಕ್ಸ್ ಪ್ಲಸ್ 15 ಅದ. ಹಂಗಿತ್ತಪ್ಪ ಅಂದ್ರೆ ಟೋಟಲ್ ಅದಕ್ಕೆ ವ್ಯಾಲ್ಯೂ ಎಷ್ಟು ಸಮ ಅದ ಎಷ್ಟು ಈಕ್ವಲ್ ಅದ ಅಂತ ಹೇಳ್ತಾನೆ 95 ಈಕ್ವಲ್ ಅದ ಅಂತ ಆ ಕ್ವಶನ್ ಹಂಗೆ ಬರ್ತೇವೆ ರೈಟಾ. ಸೊ ನೋಡಿ ಇಲ್ಲೇನು ಮಾಡ್ತಪ್ಪ ಅಂದ್ರೆ ಇಲ್ಲೊಂದು ಎಕ್ಸ್ ಎಷ್ಟು ಅದ ಟೋಟಲ್ 2x ಆಗ್ತಾವೆ 2x ಪ್ಲಸ್ 15 ಫಿಸಿಕಲ್ ಟು 95 ಆಸ್ ಇಟ್ ಈಸ್ ಕರೆಕ್ಟಾ. ಏನು ಮಾಡಿ ಸಿಂಪಲ್ ಕ್ವಶನ್ ಐತಿ ಬರ್ಕೊಂಡು ಏನು ಮಾಡಿ ಇಲ್ಲೊಂದು ಎಕ್ಸ್ ಅದ ಇಲ್ಲೊಂದು ಎಕ್ಸ್ ಎಷ್ಟು ಟೋಟಲ್ 1x ಇಸ್ಕಲ್ ಟು 2x ಟೋಟಲ್ 2x ಆಯ್ತಾ ನೋಡಿ 2x ಆಸ್ ಇಟ್ ಈಸ್ ಇಸ್ಕೋರಿ. ಸೊ ಇಲ್ಲಿ 95 ಈ ಕಡೆ 15 ಪ್ಲಸ್ 15 ಆಸೆಟ್ ಅಂದ್ರೆ ಎಷ್ಟು ಆಯ್ತು ನಮಗಲ್ಲಿ 95 ಮೈನಸ್ 15 ಅಂದ್ರೆ ನೋಡ್ರಿ ಹಂಗೆ ಸಬ್ಸ್ಟ್ರಾಕ್ಷನ್ ಹೆಂಗೆ ಮಾಡ್ಬೋದು ಅಲ್ಲಿ ಇಲ್ಲಿ ಸ್ಮಾಲ್ ಶಾರ್ಟ್ನ ಮಾಡೋಣ ನೋಡಿ 95 ರೈಟಾ 95 15 5 ಏನಾಯಿತು ನಮಗಲ್ಲಿ 0 ಆಯಿತು 9 ಮೈನಸ್ 1 ಅಂದ್ರೆ ಏನಾಯಿತು 8 ಆಯಿತು ಕರೆಕ್ಟಾ 80 ಬಂತು. ಎಷ್ಟು ಬಂತು ನಮಗಲ್ಲಿ 80 ಬಂತು. 2x ಎಷ್ಟು ಬಂತು ನಮಗಿಲ್ಲಿ 80 ಬಂತು ರೈಟಾ. ಈಗ ನೋಡಿ 2x 80 ಬಂದಾಗ ಈ 2 ಈ ಕಡೆ ಏನಾಗ್ತಾ ಮಲ್ಟಿಪ್ಲಿಕೇಶನ್ ಈ ಸೈಡ್ ಬಂದರೆ ಏನಾಯ್ತು ನಮಗಿಲ್ಲಿ 80/2 ಆಯಿತು ಕರೆಕ್ಟಾ 80/2. ಈ 2 1s ಹೋಗ್ತಾ 2 1s 2 4s ಆ್ಯಂಡ್ 0 ಆಗಿದೆ ಅಂದರೆ x ಎಷ್ಟು ಬಂತು ನಮಗಲ್ಲಿ 40 ವ್ಯಾಲ್ಯೂ ಅಂದ್ರೆ ಫಸ್ಟ್ ವ್ಯಾಲ್ಯೂ ಎಷ್ಟು ಬಂದು ನಮಗಿಲ್ಲಿ 40 ವ್ಯಾಲ್ಯೂಸ್. ಹಂಗೆ ನೋಡಿ ಏನು ಮಾಡಿದ್ರಿ ಇದು ಒಂದು ಎಕ್ಸ್ ಎಷ್ಟು 2x ಆಯಿತು. ಸೊ 15 ಆಸ್ ಇಟ್ ಈಸ್ 95 ಆಸ್ ಇಟ್ ಈಸ್ ಬಟ್ ಆಲ್ ಸಮ ಎಷ್ಟು 95 ಅಂತ ಹೇಳೋಣ.
ಈ ಪ್ಲಸ್ 15 ಆ ಸೈಡ್ ಹೋಗ್ತಂದ್ರೆ ಏನಾಗ್ತದೆ ಮೈನಸ್ 15 ಆಗ್ತದೆ. 95 ಮೈನಸ್ 15 ಅಂದ್ರೆ ಎಷ್ಟಾಯ್ತು ನಮಗೆ ಅಲ್ಲಿ 80 ಬಂತು. ಸೊ 80 is equal to 2x. ಈ 2x ಏನಾಗದಪ್ಪ ಅಂದ್ರೆ ನಾವು ಅಲ್ಲಿ ಏನು ಮಾಡೋಣ ಇನ್ನೊಂದ್ಸರ್ತಿ ಕ್ಲೀನ್ ಆಗಿ ಬರೋಣ ನೋಡಿ. ಅಂದ್ರೆ ಇದು ಸ್ವಲ್ಪ ಬಹಳಷ್ಟು ಕಂಜಕ್ಷನ್ ಆಗದ ಸ್ಪೇಸ್ ಬಹಳಷ್ಟು ಕಡಿಮೆ ಇರೋದ್ರಿಂದ ನಮಗೆ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ. ಸೊ 2x ಆಸ್ ಇಟ್ ಈಸ್. ಸೊ ಇಲ್ಲಿ 2x ಅದಲ್ಲ, ಇದು 2 ಏನು ಮಾಡೋಣ ಕಟ್ ಶಿಫ್ಟ್ ಮಾಡಿದಾಗ ಏನಾಗ್ತದೆ ಇಲ್ಲಿ ಡಿವೈಡ್. ಕರೆಕ್ಟಾ? ಈ ಡಿವೈಡ್ ಮಾಡಿದಾಗ ಏನಂತ ಹೇಳಿದ್ರೆ ನೋಡಿ 2 1s 2 4s and 0 ಆಸ್ ಇಟ್ ಈಸ್. ಅಂದ್ರೆ x ಇಕ್ವಲ್ ಎಷ್ಟು ಬಂತು ಅಂತ ಹೇಳಿದ್ರೆ ನಮ್ಮಲ್ಲಿ 40 ಬಂತು ಅಂತ ಹೇಳಿದ್ರೆ ರೈಟ್. 2 1s 2 4s 8 ಅಂದ್ರೆ 0 ಆಸ್ ಇಟ್ ಈಸ್. x ಇಕ್ವಲ್ ಎಷ್ಟು ಬಂತು ನಮಗೆ 40 ಬಂತು. ಈಗ ನಮಗೆ ಏನು ಹೇಳ್ತಾನಪ್ಪ ಅಂತಂದ್ರೆ ನಮಗೆ x ಇಕ್ವಲ್ ಟು ವ್ಯಾಲ್ಯೂ ಏನು ಬಂದ 40 ಬಂದದ ಅಂತ ಹೇಳ್ತಾನೆ. ನಮಗೆ x ವ್ಯಾಲ್ಯೂ ಎಷ್ಟು ಗೊತ್ತೈತಿ ಇಲ್ಲಿ 40. ಸೆಕೆಂಡ್ ವ್ಯಾಲ್ಯೂ ಏನದ ಅಂತ ಹೇಳ್ತಾನಪ್ಪ ನಮಗೆ ಎಷ್ಟದ ಎಕ್ಸೀಡ್ 15 ಟೈಮ್ಸ್ ದ ಫಸ್ಟ್ ವ್ಯಾಲ್ಯೂ ಅಂತ ಹೇಳ್ತಾನೆ. ಫಸ್ಟ್ ವ್ಯಾಲ್ಯೂ ಏನದ ನಮಗೆ ಅಲ್ಲಿ x ಪ್ಲಸ್ 15 ರೈಟಾ. x ಪ್ಲಸ್ 15 ರೈಟಾ. x ಪ್ಲಸ್ 15 ಅಪ್ಪ ಅಂತಂದ್ರೆ x ಪ್ಲಸ್ 15 ಅಂದ್ರೆ ನೋಡ್ರಿ x ಪ್ಲಸ್ 15 ಅಪ್ಪ ಅಂದ್ರೆ ನಮ್ಗೆ x ವ್ಯಾಲ್ಯೂ ಎಷ್ಟು ಬಂದ್ರೆ ಇಲ್ಲಿ 40 ರೈಟಾ. 40 ಪ್ಲಸ್ ಎಷ್ಟಾಯ್ತು ನಮಗೆ ಇಲ್ಲಿ 15 ಅಂದ್ರೆ ಎಷ್ಟಾಯ್ತು ನಮಗೆ ಇಲ್ಲಿ 55. ಅಂದ್ರೆ ಫಸ್ಟ್ ವ್ಯಾಲ್ಯೂ ಏನಾಯ್ತು ನಮಗೆ ಇಲ್ಲಿ x 40 ಆಯಿತು. ಸೆಕೆಂಡ್ ವ್ಯಾಲ್ಯೂ ಏನಾಯ್ತು ನಮಗೆ ಅಲ್ಲಿ 55 ಆಯಿತು. ಅಂದ್ರೆ ಏನು ಫಸ್ಟ್ ವ್ಯಾಲ್ಯೂ ಏನಾಯ್ತು ನಮಗೆ ಹಿಯರ್ ಫಸ್ಟ್ ನಂಬರ್ ಏನಾಯ್ತು ಹಿಯರ್ ಫಸ್ಟ್ ನಂಬರ್ ಏನಾಯ್ತು ಫಸ್ಟ್ ನಂಬರ್ 40 and ಸೆಕೆಂಡ್ ನಂಬರ್ ಏನಾಯ್ತು ಸೆಕೆಂಡ್ ನಂಬರ್ 55. ನೋಡಿ ಇವು ಎರಡು ವ್ಯಾಲ್ಯೂಸ್ ಕರೆಕ್ಟ್ ಅವೆಲ್ಲಪ್ಪ ಅಂತಂದ್ರೆ ಇನ್ನೊಂದು ಕ್ರಾಸ್ ವೆರಿಫೈ ಮಾಡ್ಬೋದು. ಹೆಂಗಪ್ಪ ಅಂದ್ರೆ ಫಸ್ಟ್ ವ್ಯಾಲ್ಯೂ 40 ಅಂತ ಹೇಳ್ತೀರಿ, ಸೆಕೆಂಡ್ ವ್ಯಾಲ್ಯೂ ಏನು ಹೇಳ್ತೀರಿ 55 ಅಂತ ಹೇಳ್ತೀರಿ. ಹಂಗೆ ಕರೆಕ್ಟ್ ಅದಪ್ಪ ಅಂತಂದ್ರೆ ಅವ ಏನು ಹೇಳಿ ನೋಡಿ ಇಫ್ 2 ನಂಬರ್ಸ್ ಈಸ್ ಏನಾಗದ ಸಮ್ ಆಫ್ 2 ನಂಬರ್ಸ್ ಅಂದ್ರೆ ಇವು ಎರಡರದ್ದು ನಾವು ಅಡಿಷನ್ ಮಾಡಿದಾಗ ನೋಡಿ ಎಡಿಷನ್ ಮಾಡಿದಾಗ ಏನಾಗ್ತದೆ ನೋಡೋಣ. ಎಡಿಷನ್ ಮಾಡಿದಾಗ ಎಷ್ಟು ಬಿಡ್ಬೇಕಂತ ಅಲ್ಲಿ 95 ನೋಡಿ. ಎಡಿಷನ್ ಮಾಡೋಣ. ಒಂದು 55 ಅದ, ಇನ್ನೊಂದು ಏನದ 40 ಅದ. ಸೊ ಅಡಿಷನ್ ಮಾಡಿದಾಗ ಏನಾಗ್ತದೆ 5 + 0 5 5 + 4 ಎಷ್ಟಾಯಿತು 95. ಕರೆಕ್ಟಾ? ನಾವು ಮಾಡಿದ ಆನ್ಸರ್ ಅದ ಕರೆಕ್ಟ್ ಅಂತ ಹೇಳ್ಬೋದು. ಯಾಕೆ ಇಲ್ಲಿ ಎರಡು ಅಡಿಷನ್ ಮಾಡಿದಾಗ ಎಷ್ಟು ಉಂಟು ಅಂತ ಹೇಳ್ತಾನೆ ಅಲ್ಲಿ 95. ನಾವು ಫಸ್ಟ್ ವ್ಯಾಲ್ಯೂ 40 ಅಂತ ಹೇಳ್ತೀವಿ, ಸೆಕೆಂಡ್ ವ್ಯಾಲ್ಯೂ ಅಂತ 55 ಹೇಳಿದಾಗ ಅದನ್ನು ಆನ್ಸರ್ ಅಡಿಷನ್ ಮಾಡಿದಾಗ ಎಷ್ಟು ಬಂತು ನಮಗಲ್ಲಿ 95 ಅಂತ ಬಂತು. ಸೊ ನಾವು ಮಾಡಿದ ಆನ್ಸರ್ ಏನಂದ್ರೆ ನಮಗಲ್ಲಿ ಕರೆಕ್ಟ್ ಅಂತ ಗೊತ್ತಾಯ್ತು. ಸೊ ಫಸ್ಟ್ ನಂಬರ್ ಏನಿಂದ 40, ಸೆಕೆಂಡ್ ನಂಬರ್ ಏನಿಂದ 50. ಸೊ ಇದು ಪ್ರಾಬ್ಲಮ್ ಅಪ್ಪ ಅಂದ್ರೆ ನಮ್ಮದು ಲೀನಿಯರ್ ಇಕ್ವೇಷನ್ ಒನ್ ವೇರಿಯೇಬಲ್ದು ಸೆಕೆಂಡ್ ಎಕ್ಸಸೈಸ್ದು ಫೋರ್ತ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಈ ನೆಕ್ಸ್ಟ್ ವೀಡಿಯೋಸ್ ಏನು ಮಾಡೋಣ, ನೆಕ್ಸ್ಟ್ ಕ್ವಶನ್ ನಂಬರ್ 5 ಅನ್ನು ಸಾಲ್ವ್ ಮಾಡೋಣ. ಸೊ ನಿಮ್ಗೆ ಯಾವುದೇ ವೀಡಿಯೋಸ್ ಏನಾದರೆ ಪ್ರಾಬ್ಲಮ್ ಇತ್ತು ಮತ್ತು ಅದ್ರ ಬಗ್ಗೆ ಸಬ್ಜೆಕ್ಟ್ ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ನಮ್ಮ ಚಾನಲ್ಗೆ ಏನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ. ಏನಾದರೂ ಡೌಟ್ ಇತ್ತಪ್ಪ ಅಂದ್ರೆ ನಿಮ್ಮ ಕಮೆಂಟ್ ಬಾಕ್ಸ್ನ ಏನು ಮಾಡಿರಿ ಟೈಪ್ ಮಾಡಿರಿ ಅಥವಾ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ನಾನು ಸಾಲ್ವ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಥ್ಯಾಂಕ್ ಯು.